ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ಇವತ್ತು ಮಾತಾಡ್ತಾ ಇರೋಂಥ ಟಾಪಿಕ್ ಏನಂದರೆ, ನಾವು ತುಂಬ ಪರ್ಸ್ನಾಲಿಟಿ ಟೈಪ್ಸ್ ಇರುತ್ತಲ್ವಾ. ಈ ಏನಂದರೆ ಸೈಕಾಲಜಿಯಲ್ಲಿ ತುಂಬ ಬೇರೆ ಬೇರೆ ಥರ ಪರ್ಸ್ನಾಲಿಟಿಗಳನ್ನು ನಾವು ನೋಡಿರ್ತೀವಿ. ಅದರಲ್ಲಿ ತುಂಬ ಮುಖ್ಯವಾಗಿ ಇತ್ತೀಚೆಗೆ ತುಂಬ ಚರ್ಚೆಯಲ್ಲಿ ಇರೋವಂಥದ್ದು ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಅಂತ ನೀವು ಕೇಳಿರ್ಬೋದು. ಎಲ್ಲ ಕಡೆ ಇತ್ತೀಚೆಗೆ ತುಂಬ ಚರ್ಚೆಯಲ್ಲಿದೆ. ಏನು ಅಂದರೆ ಆ ವ್ಯಕ್ತಿ ಯಾವ ಥರ ಇರ್ತಾರೆ ಅಂದರೆ, ಅವರು ತಮ್ಮನ್ನು ತಾವೇ ಒಂದು ಕೇಂದ್ರ ಬಿಂದು ಮಾಡ್ಕೊಂಡಿರ್ತಾರೆ. ಅಂದರೆ ತಮ್ಮನ್ನು ತಾವೇ ಎಷ್ಟು ಮುಖ್ಯ ಅಂತ ಅಂದ್ಕೊಂಡಿರ್ತಾರೆ ಇಂಥ ವ್ಯಕ್ತಿಗಳು. ನನ್ನಂಥ ವ್ಯಕ್ತಿ ಅಂದರೆ ಅವರು ಜೆನ್ಯೂನ್ಲಿ ಈ ಥರ ಅಂದ್ಕೊಂಡಿರ್ತಾರೆ. ನನ್ನಂಥ ವ್ಯಕ್ತಿ, ನನ್ನಂಥ ಸುಂದರವಾದ, ನನ್ನಂಥ ಶ್ರೇಷ್ಠವಾದ, ನನ್ನಂತಹ ಅತ್ಯಂತ ಅಂದರೆ ತುಂಬ ಒಳ್ಳೆ ವ್ಯಕ್ತಿತ್ವ ಉಳ್ಳಂಥ ವ್ಯಕ್ತಿ ಇಡೀ ಪ್ರಪಂಚದಲ್ಲೇ ಇಲ್ಲ. ಹಾಗಾಗಿ ಎಲ್ಲರೂ ನನ್ನನ್ನು ಗೌರವಿಸ್ಬೇಕು, ನಾನು ಮಾಡಿದ್ದು ಸರಿ ಅಂತ ಹೇಳಬೇಕು, ನನಗೆ ಮೆಚ್ಚುಗೆ ಕೊಡಬೇಕು ಅಂತ ಅವರು ಜೆನ್ಯೂನ್ಲಿ ತಮ್ಮನ್ನು ಮನಸ್ಸಿನಲ್ಲಿ ಕೂರಿಸ್ಕೊಂಡಿರ್ತಾರೆ. ಹಾಗಾದರೆ ಈಗ ಅಂದ್ಕೊಳ್ಳೋದು ತಪ್ಪ ಅಂತ ನೀವು ಕೇಳ್ಬೋದು. ಅಯ್ಯೋ, ನಮ್ಮ ಬಗ್ಗೆ ನಾವು ಒಳ್ಳೆ ಭಾವನೆ ಇಟ್ಕೊಳ್ಳೋದು ತಪ್ಪ ಅಂತ. ಅಂದರೆ ಇವ್ರು ಯಾವ ರೀತಿ ಇರ್ತಾರೆ ಅಂದರೆ, ನಾನು ಸರಿ, ನಾನು ಅತ್ಯಂತ ಶ್ರೇಷ್ಠ, ಆದರೆ ಎದುರಿಗಿಡೋಂಥ ವ್ಯಕ್ತಿನ ತುಂಬ ತುಚ್ಛವಾಗಿ ನೋಡ್ತಾ ಇರ್ತಾರೆ. ಏನೂ ಅಲ್ಲ, ನೀನು ಹುಳಕ್ಕೆ ಸಮಾನ ಅನ್ನೋ ರೀತಿಯಲ್ಲಿ ಅವರು ವರ್ತನೆ ಮಾಡ್ತಾ ಇರ್ತಾರೆ. ಹಾಗಾದರೆ ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಳ್ಳೋದು ತಪ್ಪ ಅಂದರೆ, ನಮ್ಮ ಬಗ್ಗೆ ನಮಗೆ ಸರಿಯಾದ ಅಭಿಪ್ರಾಯ ಇಟ್ಕೊಳ್ಳೋದು ಅದು ಒಳ್ಳೆಯದೇ. ನಮ್ಮ ಒಳ್ಳೆಯ ವ್ಯಕ್ತಿತ್ವ, ನಮ್ಮ ಒಳ್ಳೆಯ ಗುಣಗಳು ನಮಗೆ ಗೊತ್ತಿರಬೇಕು. ಹಾಗೆ ನಾವು ಆತ್ಮವಿಮರ್ಶೆ ಮಾಡ್ಕೊಳ್ಳೋ ಅಂಥ ಒಂದು ಗುಣಗಳು ಸಹಿತ ನಮಗೆ ಇರಬೇಕು ಅಲ್ವಾ. ಆತ್ಮವಿಮರ್ಶೆ ಅಂದರೆ ನಮ್ಮ ತಪ್ಪು ಕೂಡ ನಮಗೆ ಗೊತ್ತಾಗ್ತಿರ್ಬೇಕು. ನಮ್ಮನ್ನು ಬೇರೆಯವರು ಗೌರವಿಸ್ಬೇಕು ಅಂತ ನಾವು ಅಂದ್ಕೊಳ್ಳೋದು 100% ಸರಿ. ಆದರೆ ನಾವು ಕೂಡ ಇತರರನ್ನು ಗೌರವಿಸ್ಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಈಗ ಈ ಪಾಯಿಂಟಿಗೆ ಬರೋಣ ಬನ್ನಿ. ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್ ಅಂದರೆ ಏನಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇವರಲ್ಲಿ ಏನು ಕಾಣುತ್ತೆ ಅಂದರೆ, ತಮ್ಮ ಬಗ್ಗೆ ತಾವು ಅತಿಯಾದ ಒಂದು ಹೆಮ್ಮೆ, ಒಂದು ರೀತಿಯ ಸೊಕ್ಕು ಅಂತ ಹೇಳಬೇಕು. ಅತಿಯಾದ ಅಂದರೆ ತಡ್ಕೊಳಕ್ಕಾಗಲ್ಲ ಅನ್ನುವಂಥ ಅಹಂಕಾರ. ನೀವು 10 ನಿಮಿಷ ಮಾತಾಡಿ, ಆ 10 ನಿಮಿಷದಲ್ಲಿ 9.25 ನಿಮಿಷ ಅವರು ತಮ್ಮ ಬಗ್ಗೆ ತಾವೇ ಹೇಳ್ಕೊಡ್ತಾರೆ. ಇನ್ನೊಂದು, ಎಲ್ಲರ ಗಮನನೂ ನನ್ನ ಕಡೆ ಮಾತ್ರ ಇರಬೇಕು ಅಂತ. ಯಾವುದೇ ಪಾರ್ಟಿ, ಬೇರೆಯವ್ರ ಬರ್ಡೇ ಪಾರ್ಟಿಗೆ ಹೋದರೂ ಗಮನ ತಮ್ಮ ಕಡೆಗೆ ಯಾವ ರೀತಿ ಸೆಳ್ಕೋಬೇಕು ಅನ್ನೋದು ಒಂದು ರೀತಿ ಅಲ್ಲಿ ಎಲ್ಲರೂ ಅಂದರೆ ಅಟೆನ್ಷನ್ ಸೀಕರ್ ಅಂತ ಹೇಳ್ತಾರಲ್ಲ, ಎಲ್ಲರ ಅಟೆನ್ಷನ್ನು ನನ್ನ ಕಡೆ ಇರಬೇಕು. ಅಂದರೆ ನಾವು ಎಲ್ಲರೂ ಕೂಡ ಒಳ್ಳೆ ಅಟೆನ್ಷನ್ ಸಿಗ್ಲಿಕ್ಕೆ ಏನು ಮಾಡ್ತೀವಿ, ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ತೀವಿ, ಎಲ್ಲರೂ ನಗ್ನಗ್ತಾ ಮಾತಾಡಿಸ್ತೀವಿ. ಆದರೆ ಇವ್ರು ಹೇಗೆ ಮಾಡ್ತಾರೆ ಅಂದರೆ, ಒಂದು ಅಲ್ಲಿ ಅತಿಯಾಗಿ ಬ್ರ್ಯಾಗಿಂಗ್ ಅಂದರೆ ತುಂಬ ಸ್ವಯಂ ಪ್ರಶಂಸೆ ಮಾಡಿ ಎಲ್ಲರೂ ಮೆಚ್ಚಲಿ, ತನ್ನ ಬಗ್ಗೆ ಗಮನ ಕೊಡಲಿ ಅಂತ ಬಯಸ್ತಾರೆ. ಅದೇ ಎಲ್ಲರ ಗಮನ ಬೇರೆಯವ್ರ ಕಡೆ ಹೋಯ್ತು ಅಂತ ಅಂದ್ಕೊಳ್ಳಿ, ಅಲ್ಲಿ ಸೀನ್ ಕ್ರಿಯೇಟ್ ಮಾಡ್ತಾರೆ, ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಾರೆ. ಅದರಿಂದ ಅವ್ರಿಗೊಂಥರ ಖುಷಿ, ತನ್ನ ಬಗ್ಗೆ ಗಮನ ಕೊಟ್ಟರು ಎಲ್ಲರೂ ಅಂತ. ಆಮೇಲೆ ತನ್ನ ಬಗ್ಗೆ, ತನ್ನ ನೋವಿನ ಬಗ್ಗೆ ಎಲ್ಲರೂ ಬಂದು ಕಾಳಜಿ ಮಾಡಲಿ ಅಂತ ಇರುತ್ತೆ. ಆದರೆ ಬೇರೆಯವರ ನೋವಿನ ಬಗ್ಗೆ ಒಂದು ಕಿಂಚಿತ್ತು ಅವರಿಗೆ ಕಾಳಜಿ ಇರೋದಿಲ್ಲ. ನಿಮಗೆ ಜ್ವರ ಬಂದಿರಲಿ, ನಿಮಗೆ ಹುಷಾರಿಲ್ದಂಗೆ ಆಗಿರಲಿ, ಏನು ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನ್ನ ಕೆಲಸ ಆಗಬೇಕು, ನೀನು ನಾಟಕ ಮಾಡ್ತೀನಿ ಅಂತಲೇ ಹೇಳ್ತಿರ್ತಾರೆ. ನಿಮಗೆ ಬೇಕಾದ್ರೆ 103 ಡಿಗ್ರಿ ಜ್ವರ ಬಂದಿರಲಿ, ಇಲ್ಲ ನಾನು ನಂಬಲ್ಲ, ನೀನು ನಾಟಕನೇ ಮಾಡ್ತೀನಿ, ನಾನು ಹೇಳಿದ ಕೆಲಸ ಆಗಬೇಕು ಅಂತ ಹೇಳ್ತಾರೆ. ಅಂಥವ್ರು ನೀವು ನೋಡಿರ್ತೀರ, ನಿಮ್ಮ ಮನೆಯಲ್ಲೂ ಕೆಲವರು ಇರ್ತಾರೆ. ಈಗ ಆಮೇಲೆ ಈ ಬಾಸ್, ಕೆಲವೊಂದು ಸತಿ ಕಂಪನಿಗಳಲ್ಲಿ ಬಾಸ್ಗಳು ಇದೇ ರೀತಿ ವರ್ತನೆ ಮಾಡ್ತಾ ಇರ್ತಾರೆ. ಇನ್ನೊಂದು, ಅವರು ಕೆಲವೊಂದು ಸತಿ ತುಂಬ ಸಿಹಿಯಾಗಿ ಮಾತಾಡ್ತಾರೆ. ಯಾವಾಗ ಅಂದರೆ, ಅವರಿಗೆ ತಮ್ಮ ಕೆಲಸ ಏನಾದರೂ ಮಾಡಿಸ್ಕೋಬೇಕಾದಾಗ, ಮತ್ತು ತಮಗಿಂತ ಹಿರಿಯರು ಇದ್ದಾರೆ ಇವರು ಅಂದರೆ, ಇವ್ರ ಮುಂದೆ ನನ್ನ ಆಟ ನಡೆಯಲ್ಲ ಅಂತ ಯಾರಿಗೆ ಗೊತ್ತಿರುತ್ತಲ್ಲ ಅವರಿಗೆ, ಅವ್ರ ಮುಂದೆ ಎಷ್ಟು ಸಿಹಿಯಾಗಿ, ಎಷ್ಟು ಮೃದುವಾಗಿ ಮಾತಾಡ್ತಾರೆ ಅಂದರೆ, ಇದೇ ವ್ಯಕ್ತಿನ ನನ್ನ ಜೊತೆ ಜಗಳ ಆಡಿದ್ದು, ಇವ್ನು ಯಾಕೆ ಹಿಂಗೆ ಚೇಂಜ್ ಆಗ್ತಿದ್ದಾನೆ ಅಂತ ನೀವು ಫುಲ್ ಕನ್ಫ್ಯೂಸ್ ಆಗಬೇಕು. ಆ ರೀತಿ ಚೇಂಜ್ ಆಗ್ತಾರೆ ಅವರು. ಆಮೇಲೆ ಯಾರಾದರೂ ಅವರ ತಪ್ಪು ಅಂತ ಹೇಳಿದರೆ ಅವರಿಗೆ ಸಹಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ
ನಾವು ಹೇಗೆ ಮಾಡ್ತೀವಿ, ಸಾಮಾನ್ಯ ಜನರು ಏನು ಮಾಡ್ತೀವಿ, ಈ ವಿಷಯ ನಿನ್ ತಪ್ಪಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಡೆ ಗಮನ ಕೊಡ್ತಾ ಇರಲ್ವಾ. ಇವ್ರು ಹಂಗ ತಪ್ಪು ಅಂತ ಹೇಳಿದ್ರೆ, ಒಂದು ನೀವು ಅವ್ರಿಗಿನ್ನ ಚಿಕ್ಕವರಾಗಿದ್ರೆ ಅಥವಾ ಅವ್ರಿಗಿನ್ನ ಸ್ಥಾನದಲ್ಲಿ ಕಡಿಮೆ ಇದ್ರೆ ನಿಮಗೆ ವಾಚಾಮ ಗೋಚರವಾಗಿ ಬೈದು ಕೆಟ್ಟದಾಗ ಅವಮಾನ ಮಾಡ್ತಾರೆ. ಅದೇ ಅವ್ರಿಗಿನ್ನ ದೊಡ್ಡವರು, ಅವ್ರಿಗಿನ್ನ ಪವರ್ಫುಲ್ ಏನಾದರೂ ಅವ್ರದ್ದು ತಪ್ಪು ಅಂತ ತೋರಿಸ್ಕೊಟ್ರೆ ಆವಾಗ ಹತ್ತು ಕರೆದು ಜೋರು ಸೀನ್ ಕ್ರಿಯೇಟ್ ಮಾಡ್ತಾರೆ. ಯಾವ ರೀತಿ ಅಂದರೆ, ನನ್ನ ಜೀವನನೇ ಮುಗಿಸ್ತಾ ಇದ್ದಾರೆ ಎಲ್ಲರೂ ನನಗೆ ಕಷ್ಟ ಕೊಡ್ತಾ ಇದ್ದಾರೆ, ಎಲ್ಲರೂ ನನ್ನನ್ನು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಅವರು ಸೀನ್ ಕ್ರಿಯೇಟ್ ಮಾಡ್ತಾರೆ. ಇನ್ನೊಂದು, ನಿರಂತರವಾಗಿ ತಮ್ಮನ್ನು ತಾವು ಯಾರಿಗಾರೋ ಹೋಲಿಸ್ಕೊಳ್ತಾರೆ. ನೋಡಿದ್ಯಾ ಅವನಕಿನ್ನ ನಾನು ಎಷ್ಟು ಗ್ರೇಟ್ ಅಂತ, ನೋಡಿದ್ಯಾ ಅವನಕಿನ್ನ ನಾನು ಎಷ್ಟು ಗ್ರೇಟ್ ಅಂತ. ಇನ್ನೊಂದು, ಬೇರೆಯವರ ಏನಾದರೂ ಸಕ್ಸಸ್ಫುಲ್ ಆದರೆ ಅವ್ರಿಗೆ ಗೊತ್ತಿರುತ್ತೆ ಇವನು ಸಕ್ಸಸ್ಫುಲ್ ಆಗ್ತಾ ಇದ್ದಾನೆ ಅಂತ, ಆದರೆ ತುಂಬ ಹೀಯಾಳಿಸೋದು, ಅವ್ನು ಇನ್ನೂ ಒಂಥರ ಡಿಸ್ಕರೇಜ್ ಮಾಡೋದು, ಅವನು ಒಂಥರ ಮ್ಯಾನಿಪುಲೇಟ್ ಮಾಡೋದು, ಅವಮಾನ ಮಾಡೋದು. ಅಂದ್ರೆ ಅವನೇ ಹಿಂದಕ್ಕೆ ಸರಿದು ಬಿಡಬೇಕು, ಆ ವ್ಯಕ್ತಿನೇ ಹಿಂದಕ್ಕೆ ಸರಿದು ಬಿಡಬೇಕು, ತನ್ನ ಹೆಜ್ಜೆ ಹಿಂದಕ್ಕೆ ಬಿಟ್ಬಿಡ್ಬೇಕು, ಕನ್ಫ್ಯೂಸ್ ಆಗಿಬಿಡ್ಬೇಕು, ಅಯ್ಯೋ ನಾನು ಮಾಡ್ತಿರೋದು ಸರಿನೋ ತಪ್ಪೋ, ಆ ರೀತಿ ಅವ್ರಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಅವ್ರು ತಾವಾಗಿ ಹಿಂದೆ ಹೋಗಬೇಕು. ಅಂದರೆ ಇವ್ರು ಯಾವ ರೀತಿ ಅಂದರೆ, ನಾನು ಸಕ್ಸಸ್ಫುಲ್ ಆಗಬೇಕು ಅನ್ನೋದಕ್ಕಿಂತ ನನಗೆ ಸಕ್ಸಸ್ ಸಿಗಬೇಕು, ಆದರೆ ನಮ್ಮ ಸುತ್ತಲೂ ಇರೋರು ಫೇಲ್ಯೂರ್ಸ್ ಆಗಿರಬೇಕು ಅಂತ ಬಯಸ್ತಿರ್ತಾರೆ. ಅಂದರೆ ಅವ್ನು ತುಂಬ ಅತಿಯಾಗಿ ಅವ್ರನ್ನ ತುಳಿಯೋದು, ಆ ರೀತಿ ಇವ್ರ ಮೈಂಡ್ ಸೆಟ್ ಇರುತ್ತೆ, ತುಂಬ ನೆಗೆಟಿವ್ ಮೈಂಡ್ ಸೆಟ್ ಇರುತ್ತೆ. ಆಮೇಲೆ ಇವ್ರಿಗೆ ಏನಾಗ್ತಿರುತ್ತೆ ಅಂದರೆ, ಕುಟುಂಬದಲ್ಲಿ ಇವರು ಎಲ್ಲರನ್ನು ತಮ್ಮ ಕಂಟ್ರೋಲ್ ಇಡಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಇದು ಹೆಂಗಸರಾದರೂ ಆಗಿರ್ಬೋದು, ಗಂಡಸರಾದರೂ ಆಗಿರ್ಬೋದು. ಯಾವ ರೀತಿ ಅಂದರೆ, ತನ್ನ ಮಕ್ಕಳಾಗಲಿ, ಗಂಡ ಅಥವಾ ಹೆಂಡತಿ ಆಗಲಿ, ಕೂರುವ ರೀತಿಯಿಂದ ಹಿಡಿದು, ಡ್ರೆಸ್ ಮಾಡ್ಕೊಳ್ಳೋ ರೀತಿಯಿಂದ ಹಿಡಿದು, ಮಾತಾಡೋ ರೀತಿಯಿಂದ ಹಿಡಿದು ಎಲ್ಲದನ್ನು ತನ್ನ ಮುಷ್ಟಿಯಲ್ಲಿ ಇಟ್ಕೋಬೇಕು. ಯಾವ ರೀತಿ ಇರುತ್ತೆ ಇವ್ರದ್ದು, ಯಾವ ರೀತಿ ಇರುತ್ತೆ ಅಂದರೆ, ಇವ್ರು ಬಂದ ತಕ್ಷಣ ಕಿರಿಕಿರಿಯಾಗಿ ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಮಾತಾಡಿಸ್ಲಿಕ್ಕೆ ಇಷ್ಟಪಡೋದಿಲ್ಲ. ಆ ರೀತಿ ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ. ಇದರಲ್ಲಿ ಬೇರೆ ಬೇರೆ ರೀತಿ ವ್ಯಕ್ತಿಗಳು ಇರ್ತಾರೆ. ಕೆಲವರು ತುಂಬ ಡಾಮಿನೇಟಿಂಗ್ ಇರ್ತಾರೆ, ಇದರಲ್ಲಿ ತುಂಬ ಬೇರೆ ಬೇರೆ ರೀತಿಯ ವ್ಯಕ್ತಿತ್ವಗಳು ಕಾಣುತ್ತೆ. ಅದನ್ನು ಬೇಕಾದ್ರೆ ಮುಂದಿನ ವಿಡಿಯೋದಲ್ಲಿ ಮಾಡ್ಬೋದು. ಸೊ ಇವಾಗ ಇಂಥ ವ್ಯಕ್ತಿ ಯಾರಾದರೂ ನಿಮ್ಮನ್ನು ನೋಡಿದ್ದೀರಾ, ನಿಮ್ಮ ಕುಟುಂಬದಲ್ಲಿ ಇದ್ದಾರಾ, ಅಥವಾ ನಿಮ್ಮ ಆಫೀಸಲ್ಲಿ ಈ ಥರದ್ದು ಇದ್ದಾರಾ, ಅಥವಾ ನಿಮ್ಮ ಸುತ್ತಮುತ್ತಲು ಯಾರಾದರೂ ಈ ಥರ ಇದ್ದಾರಾ ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಮತ್ತು ಇಂಥ ವ್ಯಕ್ತಿಗಳ ಹತ್ರ ಹೇಗೆ ಡೀಲ್ ಮಾಡ್ತೀರಾ ಅನ್ನೋದನ್ನ ಕೂಡ ಕಮೆಂಟ್ಸ್ನಲ್ಲಿ ತಿಳಿಸಿ. ಸೊ ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡ್ಬೋದು ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.